ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಇವತ್ತಿಂದ ಸುವರ್ಣಸೌಧದಲ್ಲಿ ಅಧಿವೇಶನ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಭಟನೆಗಳು, ದೂರರ್ಜಿಗಳು ನಮಗೆ ಬರ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಬಹು ದೊಡ್ಡ ಒಂದು ಈಗ ಹೋರಾಟ ನಮ್ಮ ಬೆಳಗಾವಿನಲ್ಲಿ ಆಗೋ ಸಂದರ್ಭ ಒಂದು ನಮಗೆ ಎದುರಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಪಂಚಮಶಾಲಿ ಪೀಠ ಸ್ವಾಮೀಜಿಯವರ ಜೊತೆ ನಾವು ಇವತ್ತು ಚರ್ಚೆ ನಡೆಸಿದ್ದೀವಿ. ಬಹಳ ಒಳ್ಳೆಯ ಒಂದು ಚರ್ಚೆ ಆಗಿದೆ. ನಾವು ಜಿಲ್ಲಾಡಳಿತದಿಂದ ಬರೀ ಒಂದೇ ಪಾಯಿಂಟ್ ಎಲ್ಲ ಆರ್ಗನೈಸರ್ಸ್ ಜೊತೆ ಹಾಗೂ ಸ್ವಾಮೀಜಿ ಜೊತೆ ಬೇಡ್ಕೊಂಡಿದ್ದೀವಿ. ಮೊದಲನೇ ಪಾಯಿಂಟ್ ಏನಂದರೆ, ಸಾರ್ವಜನಿಕರಿಗೆ ಹಾಗೂ ಹೋರಾಟಕ್ಕೆ ಯಾರು ಬರ್ತಾರೆ ಅವರಿಗೆ ಹೈವೇ ಮೇಲೆ ತೊಂದರೆ ಆಗದಂತೆ ಒಂದು ಪಾಯಿಂಟ್ ನಿಗದಿ ಮಾಡಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಜನ ಬರ್ತಾರೆ ಆ ಒಂದು ಮಾಹಿತಿ ನಾವು ಕೇಳಿದ್ದೀವಿ. ಅಂದಾಜು ಇಷ್ಟು ಲೆಕ್ಕ ಜನ ಹಿಂಗೆ ಈ ರೂಟಿಂದ ಆ ರೂಟಿಂದ ಬರ್ಬೋದು ಅಂತ ಹೇಳಿ ನಮಗೆ ಎಲ್ಲ ಮಾಹಿತಿಯನ್ನು ಸ್ವಾಮೀಜಿಯವರು ಹಾಗೂ ಇತರರು ನೀಡಿದ್ದಾರೆ. ಎರಡನೇ ಪಾಯಿಂಟ್ ನಾವು ಏನು ಕೇಳಿದ್ದೀವಿ, ಬೇಡ್ಕೊಂಡಿದ್ದೀವಿ ಅಂದರೆ, ಯಾವ ರೀತಿಯ ಸೌಲಭ್ಯಗಳನ್ನು ನಾವು ಕಲ್ಪಿಸಬೇಕು. ಕುಡಿಲಿಕ್ಕೆ ನೀರಿರಬೇಕು, ಶೌಚಾಲಯಗಳಿರಬೇಕು, ಹಾಗೂ ಸ್ವಾಮೀಜಿಯವರು ಆಗಮಿಸಿದ ನಂತರ ಅವರು ಕೂತ್ಕೊಳ್ಳಿಕ್ಕೆ ಒಂದು ಸ್ಥಾನ, ಒಂದು ಪಂಡಾಲ್ ಹಾಕಿಕೊಡ್ಬೇಕಂತ ಹೇಳಿದರು. ಜಾಗ ಎಲ್ಲಿ ಅಂತ ನಾವು ಕೇಳುವಾಗ ಒಂದು ಜಾಗವನ್ನು ನಿಗದಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈ ಮಾಹಿತಿ ಕೊರತೆ ಇತ್ತಂತ ಹೇಳಿ ನಾವು ಈ ಒಂದು ಚರ್ಚೆ ಚೆನ್ನಾಗಿ ಆಗಬೇಕಂತ ಈ ಒಂದು ನಿಷೇಧಾಜ್ಞೆ ಏನಿತ್ತು ಅದನ್ನು ಜಾರಿಗೆ ತಂದಿದ್ದೀವಿ. ಈಗ ಅದರಲ್ಲಿ ಒಂದೆರಡು ಚೇಂಜಸ್ ಸ್ವಾಮೀಜಿಯವರು ನಮಗೆ ಹೇಳಿದ್ದಾರೆ, ಅದು ನಾವು ಸ್ವೀಕಾರ ಮಾಡಿದ್ದೀವಿ. ಈಗ ಟ್ರ್ಯಾಕ್ಟರ್ಗಳು ಹೈವೇ ಮೇಲೆ ಬಂದಾಗ ಬಹಳ ಸ್ಲೋ ಇರುತ್ತೆ ಹಾಗೂ ಹೈವೇ ಮೇಲೆ ಒಂದು ರೀತಿಯ ತೊಂದರೆ ಎಲ್ಲರಿಗೂ ಆಗಬಹುದು ಅಂತ ಹೇಳಿ ನಾವು ಅವರಿಗೆ ಮನವೊಲಿಸಿದ್ವಿ. ಸ್ವಾಮೀಜಿಯವರು ಹಾಗೂ ಇತರರು ಎಲ್ಲರೂ ಈ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ಗಳು ಒಂದು ಜಾಗ ತನಕ ಬಂದುಬಿಟ್ಟು ಪೊಲೀಸ್ ಕಮಿಷನರ್ ಹಾಗೂ SP ಸರ್ ಅದನ್ನು ಒಂದು ರೀತಿ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತ ಆವಾಗ ಹೇಳುವಾಗ ಎಲ್ಲರೂ ಒಂದಾಗಿ ಈ ಒಂದು ಹೋರಾಟಕ್ಕೆ ನಾವು ಬರೀ ಕ್ರೂಸರ್ ಟ್ರ್ಯಾಕ್ಸ್ ಯೂಸ್ ಮಾಡ್ತೀವಿ, ಟ್ರ್ಯಾಕ್ಟರ್ಗಳು ಯೂಸ್ ಮಾಡಲ್ಲ ಅಂತ ಹೇಳಿ ಈಗ ತೀರ್ಮಾನ ತಗೊಂಡಿದ್ದಾರೆ. ಇದರಿಂದ ಜಿಲ್ಲಾಡಳಿತಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಒಂದು ರೀತಿಯ ರಿಲೀಫ್ ಸಿಕ್ಕಿದೆ. ಹೈವೇನಲ್ಲಿ ಈಗ ನಮ್ಮ ಈ ಬೆಂಗಳೂರು ಪುಣೆ ಹೈವೇ ಏನಿದೆ ಇದರ ಮೇಲೆ ಈ ಒಂದು ಏನು ಹೋರಾಟ ಇದೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿ ನಮಗೆ 100% ನಂಬಿಕೆ ಬಂದಿದೆ. ಟ್ರ್ಯಾಕ್ಟರ್ಗಳನ್ನು ಟ್ರ್ಯಾಕ್ಸ್ ಅಂದರೆ ಕ್ರೂಸರ್ಗಳನ್ನು ಬಿಡಲಿಕ್ಕೆ ಅವರು ನಮಗೆ ಕೇಳಿದ್ದಾರೆ, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಇವತ್ತೇ ನಾವೆಲ್ಲರೂ ಕೂತ್ಕೊಂಡು ಆ ಬ್ಯಾರಿಕೇಡ್ನಲ್ಲಿ ಏನೇನು ಯಾವ ರೀತಿಯ ಚೇಂಜಸ್ ಮಾಡಬೇಕೋ ಅವೆಲ್ಲ ಮಾಡಿಕೊಂಡು ಇನ್ನೊಂದು ಅರ್ಧ ತಾಸು ಒಳಗಡೆ ಆ ಕರೆಕ್ಷನ್ಸ್ನು ಮಾಡ್ತೀವಿ. ಇದರಿಂದ ಈ ಒಂದು ಏನು ನಿನ್ನೆ ರಾತ್ರಿ ಒಂದು ರೀತಿ ಕುತೂಹಲ ಇದರಲ್ಲಿ ಸೃಷ್ಟಿಯಾಗಿದೆ ಅದು ಈಗ ಫೈನಾಲಿಟಿಗೆ ಬಂದಿದೆ. ಟ್ರ್ಯಾಕ್ಟರ್ಸ್ ಇರಲ್ಲ, ಕ್ರೂಸರ್ಸ್ ಇರುತ್ತೆ. ಎಷ್ಟು ಜನ ಬರ್ತಾರೆ ಅಂತ ಅವರು ನಮಗೆ ಸೂಕ್ಷ್ಮವಾಗಿ ಒಂದು ಅಂಕೆ ಹೇಳಿದ್ದಾರೆ. ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ, ಕುಡಿಯಲಿಕ್ಕೆ ನೀರಿರ್ಬೋದು ಹಾಗೂ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು. ಈಗ ಇವತ್ತು ಈ ಕ್ಷಣದಲ್ಲಿ ಈ ಮಾಹಿತಿ ನಮಗೆ ಸಿಕ್ಕಿದ ನಂತರ ನಾವು ಈ ಒಂದು ಹೋರಾಟಕ್ಕೆ ಎಲ್ಲ ಆರ್ಗನೈಸ್ಡ್ ಸಿಸ್ಟಮ್ ಮಾಡಿಕೊಳ್ಳಿಕ್ಕೆ ನಾವೀಗ ಸಿದ್ಧರಾಗಿದ್ದೀವಿ. ಈಗ ಇಲ್ಲ 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 ಈಗ ಈ ಆರ್ಡರ್ ಏನಿದೆ ಇದು ಜಿಲ್ಲಾಡಳಿತದಿಂದ ಜಿಲ್ಲೆಯಲ್ಲಿ ಈ ಅಧಿವೇಶನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಹಾಗೂ
ಅದಕ್ಕಂತ ಬಹುಮುಖ್ಯ ಹೈವೇ ಮೇಲೆ ಯಾವುದೇ ರೀತಿಯ ಇಶ್ಯೂ ಆಗಬಾರ್ದು. ಇಶ್ಯೂ ಏನಾದರೂ ಆಗಿದೆ ಅಂದರೆ ಎಲ್ಲ ಕೋರ್ಟ್ ಕಚೇರಿಗಳಲ್ಲಿ ಅಧಿಕಾರಿಗಳಾಗಿ ನಾವೆಲ್ಲರೇ ಜವಾಬ್ದಾರರಾಗ್ತೀವಿ. ಅದೇ ನಾವು ಹೇಳಿದ್ದೀವಿ, ಬಹಳ ಶಾಂತಿಯಿಂದ ಎಲ್ಲರೂ ಕೇಳಿದ್ದಾರೆ. ಇದರಲ್ಲಿ ನಾನು ಅದೇ ಸ್ವಾಮೀಜಿ ಅದೇ ಹೇಳಿದರು, ಅನುಮತಿ ನೀಡಲಿಲ್ಲ ಅಂತ ಹೇಳಿದರು. ಆದರೆ ಎಲ್ಲಿ ಎಷ್ಟು ಜನ ಹೆಂಗೆ ಆ್ಯಂಡ್ ಯಾವ ರೀತಿ ಇದು ನಮಗೆ ನಿಜವಾಗಿ ಕ್ಲಾರಿಟಿ ಇರಲಿಲ್ಲ. ಈ ಒಂದು ಸಭೆ ಏನಾಗಿದೆ, ಇದರಿಂದ ಎಲ್ಲಿ ಹೆಂಗೆ ಯಾವ ರೀತಿ ಎಷ್ಟು ಜನ ಅನ್ನೋದು ಪೂರ್ತಿ ಕ್ಲಾರಿಟಿ ಇಡೀ ಜಿಲ್ಲಾಡಳಿತಕ್ಕೆ ನಮಗೆ ಬಂದಿದೆ. ನಾವು ಬಹಳ ಕಾನ್ಫಿಡೆಂಟ್ ಇದ್ದೀವಿ. ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರನ್ನು ನಾವು 100% ನಂಬ್ತಾ ಇದ್ದೀವಿ. ಸ್ವಾಮೀಜಿಯವರ ಜೊತೆ ನಾವು ಈಗಾಗಲೇ ಸತತವಾಗಿ 5-8 ವರ್ಷದಿಂದ ನಾವು ಹಾವೇರಿನಲ್ಲಿ, ನಾನು ಹಾವೇರಿನಲ್ಲಿರ್ಬೋದು, ನಮ್ಮ SP ಅವರು, ಸಿ ಪಿ ಅವರು ಬಾಗಲಕೋಟಲ್ಲಿದ್ದಾಗ ಅವರಿದ್ದರಲ್ಲಿ. ಸೊ ನಾವು ಸ್ವಾಮೀಜಿ ಜೊತೆನೂ ಎಲ್ಲ ರೀತಿಯ ನಾವು ಕೆಲಸನೂ ಮಾಡಿದ್ದೀವಿ, ಸಹಕಾರನೂ ಮಾಡಿದ್ದೀವಿ. ಈಗಿನ ಸಂದರ್ಭದಲ್ಲಿ ಹಿಂದಿನ ತಿಂಗಳಲ್ಲಿ ಸ್ವಾಮೀಜಿಯವರು ಏನು ಇಲ್ಲಿ ಇದೇ ಆವರಣದಲ್ಲಿ ಗಾಂಧಿ ಭವನಲ್ಲಿ ಏನು ಒಂದು ಸಭೆ ನಡೆಸಿದ್ದಾರೆ, ಆವಾಗಲೂ ಬಹಳ ಉತ್ತಮ ರೀತಿಯಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತದಿರ್ಬೋದು ಬಹಳ ಸುಗಮವಾಗಿ ಅಲ್ಲಿ ಏನು ಕಿತ್ತೂರು ಚೆನ್ನಮ್ಮ ಮಾಲಾರ್ಪಣೆ ಇರ್ಬೋದು ಅದೆಲ್ಲ ಮಾಡಿ ನಾವು ಕೊಟ್ಟಿದ್ದೀವಿ. ಈ ಸತಿನೂ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹೆಂಗೆ ಎಲ್ಲಿ ಎಷ್ಟು ಜನ ಯಾವ ರೀತಿ ಅನ್ನೋದ್ರ ಬಗ್ಗೆ ಈಗ ನಮಗೆ ಪೂರ್ತಿ ಕ್ಲಾರಿಟಿ ಬಂದಿದೆ. ಆ ನಿಷೇಧಾಜ್ಞೆ ಮೇಲೆ ಒಂದು ಸಣ್ಣ ಕರೆಕ್ಷನ್ ಹೇಳಿದ್ದಾರೆ, ಅದನ್ನು ನಾವು ಕರೆಕ್ಷನ್ ಮಾಡಿ ನಾವು ಅದರ ಪ್ರಕಾರ ಈಗ ಮುಂದುವರಿಸ್ತೀವಿ. ಅನುಮತಿ ಈಗ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಜಾಗ ಫೈನಲ್ ಆಗಿದೆ, ಎಷ್ಟು ಜನ ಬರ್ತಾರೆ ಅಂತ ಫೈನಲ್ ಆಗಿದೆ, ಎಲ್ಲಿ ಬರ್ತಾರೆ ಅಂತ ಫೈನಲ್ ಆಗಿದೆ. ಜಾಗದ ಬಗ್ಗೆ ಹಾಗೂ ಜನಸಂಖ್ಯೆ ಬಗ್ಗೆ ಈಗ CP ಅವರು ತಮಗೆ ಹೇಳ್ತಾರೆ. ಯೂಶಲಿ ಈಗ ಆ್ಯಕ್ಚುಲಿ ನಾನು ಪೊಲಿಟಿಕಲಿ ಏನು ಕಮೆಂಟ್ ಮಾಡಲಿಕ್ಕೆ ಆಗಲ್ಲ. ಹೈವೇ ಮೇಲೆ ಕಾಲ್ನಡಿಗೆ ಮುಖಾಂತರ ಜನರು ಬಂದಾಗ ನಾವು ವ್ಯವಸ್ಥಿತವಾಗಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಈಗ ಟ್ರ್ಯಾಕ್ಟರ್ ಅಂತ ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಒಂದು ಚೂರು ಟೆನ್ಷನ್ ಆಯಿತು, ಬಟ್ ಈಗ ಎಲ್ಲ ಸಾಲ್ವ್ ಆಗಿದೆ. ನಮ್ಮ ಬೆಳಗಾವಿ ನಗರದಲ್ಲಿ ಇವತ್ತಿಂದ ಸುವರ್ಣಸೌಧದಲ್ಲಿ ಅಧಿವೇಶನ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಭಟನೆಗಳು, ದೂರ ಅರ್ಜಿಗಳು ನಮಗೆ ಬರ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಬಹು ದೊಡ್ಡ ಒಂದು ಈಗ ಹೋರಾಟ ನಮ್ಮ ಬೆಳಗಾವಿನಲ್ಲಿ ಆಗೋ ಸಂದರ್ಭ ಒಂದು ನಮಗೆ ಎದುರಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಪಂಚಮಶಾಲಿ ಪೀಠ ಸ್ವಾಮೀಜಿಯವರ ಜೊತೆ ನಾವು ಇವತ್ತು ಚರ್ಚೆ ನಡೆಸಿದ್ದೀವಿ. ಬಹಳ ಒಳ್ಳೆಯ ಒಂದು ಚರ್ಚೆ ಆಗಿದೆ. ನಾವು ಜಿಲ್ಲಾಡಳಿತದಿಂದ ಬರೀ ಒಂದೇ ಪಾಯಿಂಟ್ ಎಲ್ಲ ಆರ್ಗನೈಸರ್ಸ್ ಜೊತೆ ಹಾಗೂ ಸ್ವಾಮೀಜಿ ಜೊತೆ ಬೇಡ್ಕೊಂಡಿದ್ದೀವಿ. ಮೊದಲನೇ ಪಾಯಿಂಟ್ ಏನಂದರೆ, ಸಾರ್ವಜನಿಕರಿಗೆ ಹಾಗೂ ಹೋರಾಟಕ್ಕೆ ಯಾರು ಬರ್ತಾರೆ ಅವರಿಗೆ ಹೈವೇ ಮೇಲೆ ತೊಂದರೆ ಆಗದಂತೆ ಒಂದು ಪಾಯಿಂಟ್ ನಿಗದಿ ಮಾಡಿ ಎಲ್ಲೆಲ್ಲಿಂದ ಎಷ್ಟೆಷ್ಟು ಜನ ಬರ್ತಾರೆ ಆ ಒಂದು ಮಾಹಿತಿ ನಾವು ಕೇಳಿದ್ದೀವಿ. ಅಂದಾಜು ಇಷ್ಟು ಲೆಕ್ಕ ಜನ ಹಿಂಗೆ ಈ ರೂಟಿಂದ ಆ ರೂಟಿಂದ ಬರ್ಬೋದು ಅಂತ ಹೇಳಿ ನಮಗೆ ಎಲ್ಲ ಮಾಹಿತಿಯನ್ನು ಸ್ವಾಮೀಜಿಯವರು ಹಾಗೂ ಇತರರು ನೀಡಿದ್ದಾರೆ. ಎರಡನೇ ಪಾಯಿಂಟ್ ನಾವು ಏನು ಕೇಳಿದ್ದೀವಿ, ಬೇಡ್ಕೊಂಡಿದ್ದೀವಿ ಅಂದರೆ, ಯಾವ ರೀತಿಯ ಸೌಲಭ್ಯಗಳನ್ನು ನಾವು ಕಲ್ಪಿಸಬೇಕು. ಕುಡಿಲಿಕ್ಕೆ ನೀರಿರಬೇಕು, ಶೌಚಾಲಯಗಳಿರಬೇಕು, ಹಾಗೂ ಸ್ವಾಮೀಜಿಯವರು ಆಗಮಿಸಿದ ನಂತರ ಅವರು ಕೂತ್ಕೊಳ್ಳಿಕ್ಕೆ ಒಂದು ಸ್ಥಾನ, ಒಂದು ಪಂಡಾಲ್ ಹಾಕಿಕೊಡ್ಬೇಕಂತ ಹೇಳಿದರು. ಜಾಗ ಎಲ್ಲಿ ಅಂತ ನಾವು ಕೇಳುವಾಗ ಒಂದು ಜಾಗವನ್ನು ನಿಗದಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಈ ಮಾಹಿತಿ ಕೊರತೆ ಇತ್ತಂತ ಹೇಳಿ ನಾವು ಈ ಒಂದು ಚರ್ಚೆ ಚೆನ್ನಾಗಿ ಆಗಬೇಕಂತ ಈ ಒಂದು ನಿಷೇಧಾಜ್ಞೆ ಏನಿತ್ತು ಅದನ್ನು ಜಾರಿಗೆ ತಂದಿದ್ದೀವಿ. ಈಗ ಅದರಲ್ಲಿ ಒಂದೆರಡು ಚೇಂಜಸ್ ಸ್ವಾಮೀಜಿಯವರು ನಮಗೆ ಹೇಳಿದ್ದಾರೆ, ಅದು ನಾವು ಸ್ವೀಕಾರ ಮಾಡಿದ್ದೀವಿ. ಈಗ
ಟ್ರ್ಯಾಕ್ಟರ್ಗಳು ಹೈವೇ ಮೇಲೆ ಬಂದಾಗ ಬಹಳ ಸ್ಲೋ ಇರುತ್ತೆ ಹಾಗೂ ಹೈವೇ ಮೇಲೆ ಒಂದು ರೀತಿಯ ತೊಂದರೆ ಎಲ್ಲರಿಗೂ ಆಗಬಹುದು ಅಂತ ಹೇಳಿ ನಾವು ಅವರಿಗೆ ಮನವೊಲಿಸಿದ್ವಿ. ಸ್ವಾಮೀಜಿಯವರು ಹಾಗೂ ಇತರರು ಎಲ್ಲರೂ ಈ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ಗಳು ಒಂದು ಜಾಗ ತನಕ ಬಂದುಬಿಟ್ಟು ಪೊಲೀಸ್ ಕಮಿಷನರ್ ಹಾಗೂ ಎಸ್ ಪಿ ಸರ್ ಅದನ್ನು ಒಂದು ರೀತಿ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತ ಆವಾಗ ಹೇಳುವಾಗ ಎಲ್ಲರೂ ಒಂದಾಗಿ ಈ ಒಂದು ಹೋರಾಟಕ್ಕೆ ನಾವು ಬರೀ ಕ್ರೂಸರ್ ಟ್ರ್ಯಾಕ್ಸ್ ಯೂಸ್ ಮಾಡ್ತೀವಿ, ಟ್ರ್ಯಾಕ್ಟರ್ಗಳು ಯೂಸ್ ಮಾಡಲ್ಲ ಅಂತ ಹೇಳಿ ಈಗ ತೀರ್ಮಾನ ತಗೊಂಡಿದ್ದಾರೆ. ಇದರಿಂದ ಜಿಲ್ಲಾಡಳಿತಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಒಂದು ರೀತಿಯ ರಿಲೀಫ್ ಸಿಕ್ಕಿದೆ. ಹೈವೇನಲ್ಲಿ ಈಗ ನಮ್ಮ ಈ ಬೆಂಗಳೂರು ಪುಣೆ ಹೈವೇ ಏನಿದೆ ಇದರ ಮೇಲೆ ಈ ಒಂದು ಏನು ಹೋರಾಟ ಇದೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳಿ ನಮಗೆ 100% ನಂಬಿಕೆ ಬಂದಿದೆ. ಟ್ರ್ಯಾಕ್ಟರ್ಗಳನ್ನು ಟ್ರ್ಯಾಕ್ಸ್ ಅಂದರೆ ಕ್ರೂಸರ್ಗಳನ್ನು ಬಿಡಲಿಕ್ಕೆ ಅವರು ನಮಗೆ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಇವತ್ತೇ ನಾವೆಲ್ಲರೂ ಕೂತ್ಕೊಂಡು ಆ ಬ್ಯಾರಿಕೇಡ್ನಲ್ಲಿ ಏನೇನು ಯಾವ ರೀತಿಯ ಚೇಂಜಸ್ ಮಾಡಬೇಕೋ ಅವೆಲ್ಲ ಮಾಡಿಕೊಂಡು ಇನ್ನೊಂದು ಅರ್ಧ ತಾಸು ಒಳಗಡೆ ಆ ಕರೆಕ್ಷನ್ಸ್ನು ಮಾಡ್ತೀವಿ. ಇದರಿಂದ ಈ ಒಂದು ಏನು ನಿನ್ನೆ ರಾತ್ರಿ ಒಂದು ರೀತಿ ಕುತೂಹಲ ಇದರಲ್ಲಿ ಸೃಷ್ಟಿಯಾಗಿದೆ ಅದು ಈಗ ಫೈನಾಲಿಟಿಗೆ ಬಂದಿದೆ. ಟ್ರ್ಯಾಕ್ಟರ್ಸ್ ಇರಲ್ಲ, ಕ್ರೂಸರ್ಸ್ ಇರುತ್ತೆ. ಎಷ್ಟು ಜನ ಬರ್ತಾರೆ ಅಂತ ಅವರು ನಮಗೆ ಸೂಕ್ಷ್ಮವಾಗಿ ಒಂದು ಅಂಕೆ ಹೇಳಿದ್ದಾರೆ. ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ, ಕುಡಿಯಲಿಕ್ಕೆ ನೀರಿರ್ಬೋದು ಹಾಗೂ ಶೌಚಾಲಯ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು. ಈಗ ಇವತ್ತು ಈ ಕ್ಷಣದಲ್ಲಿ ಈ ಮಾಹಿತಿ ನಮಗೆ ಸಿಕ್ಕಿದ ನಂತರ ನಾವು ಈ ಒಂದು ಹೋರಾಟಕ್ಕೆ ಎಲ್ಲ ಆರ್ಗನೈಸ್ಡ್ ಸಿಸ್ಟಮ್ ಮಾಡಿಕೊಳ್ಳಿಕ್ಕೆ ನಾವೀಗ ಸಿದ್ಧರಾಗಿದ್ದೀವಿ. ಈಗ ಇಲ್ಲ 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 ಈಗ ಈ ಆರ್ಡರ್ ಏನಿದೆ ಇದು ಜಿಲ್ಲಾಡಳಿತದಿಂದ ಜಿಲ್ಲೆನಲ್ಲಿ ಈ ಅಧಿವೇಶನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಹಾಗೂ ಅದಕ್ಕಂತ ಬಹುಮುಖ್ಯ ಹೈವೇ ಮೇಲೆ ಯಾವುದೇ ರೀತಿಯ ಇಶ್ಯೂ ಆಗಬಾರ್ದು. ಇಶ್ಯೂ ಏನಾದರೂ ಆಗಿದೆ ಅಂದರೆ ಎಲ್ಲ ಕೋರ್ಟ್ ಕಚೇರಿಗಳಲ್ಲಿ ಅಧಿಕಾರಿಗಳಾಗಿ ನಾವೆಲ್ಲರೇ ಜವಾಬ್ದಾರರಾಗ್ತೀವಿ. ಅದೇ ನಾವು ಹೇಳಿದ್ದೀವಿ. ಬಹಳ ಶಾಂತಿಯಿಂದ ಎಲ್ಲರೂ ಕೇಳಿದ್ದಾರೆ. ಇದರಲ್ಲಿ ನಾನು ಅದೇ ಸ್ವಾಮೀಜಿ ಅದೇ ಹೇಳಿದರು, ಅನುಮತಿ ನೀಡಲಿಲ್ಲ ಅಂತ ಹೇಳಿದರು. ಆದರೆ ಎಲ್ಲಿ ಎಷ್ಟು ಜನ ಹೆಂಗೆ ಆ್ಯಂಡ್ ಯಾವ ರೀತಿ ಇದು ನಮಗೆ ನಿಜವಾಗಿ ಕ್ಲಾರಿಟಿ ಇರಲಿಲ್ಲ. ಈ ಒಂದು ಸಭೆ ಏನಾಗಿದೆ ಇದರಿಂದ ಎಲ್ಲಿ ಹೆಂಗೆ ಯಾವ ರೀತಿ ಎಷ್ಟು ಜನ ಅನ್ನೋದು ಪೂರ್ತಿ ಕ್ಲಾರಿಟಿ ಇಡೀ ಜಿಲ್ಲಾಡಳಿತಕ್ಕೆ ನಮಗೆ ಬಂದಿದೆ. ನಾವು ಬಹಳ ಕಾನ್ಫಿಡೆಂಟ್ ಇದ್ದೀವಿ. ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರನ್ನು ನಾವು 100% ನಂಬ್ತಾ ಇದ್ದೀವಿ. ಸ್ವಾಮೀಜಿಯವರ ಜೊತೆ ನಾವು ಈಗಾಗಲೇ ಸತತವಾಗಿ 5-8 ವರ್ಷದಿಂದ ನಾವು ನಾನು ಹಾವೇರಿನಲ್ಲಿರ್ಬೋದು, ನಾವು ಎಸ್ ಪಿ ಅವರು, ಸಿ ಪಿ ಅವರು ಬಾಗಲಕೋಟಲ್ಲಿ ಇದ್ದಾಗ ಅವರು ಇದರಲ್ಲಿ. ಸೊ ನಾವು ಸ್ವಾಮೀಜಿ ಜೊತೆನೂ ಎಲ್ಲ ರೀತಿಯ ನಾವು ಕೆಲಸನೂ ಮಾಡಿದ್ದೀವಿ, ಸಹಕಾರನೂ ಮಾಡಿದ್ದೀವಿ. ಈಗಿನ ಸಂದರ್ಭದಲ್ಲಿ ಹಿಂದಿನ ತಿಂಗಳಲ್ಲಿ ಸ್ವಾಮೀಜಿಯವರು ಏನು ಇಲ್ಲಿ ಇದೇ ಆವರಣದಲ್ಲಿ ಗಾಂಧಿ ಭವನಲ್ಲಿ ಏನು ಒಂದು ಸಭೆ ನಡೆಸಿದ್ದಾರೆ, ಆವಾಗಲೂ ಬಹಳ ಉತ್ತಮ ರೀತಿಯಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತದಿರ್ಬೋದು ಬಹಳ ಸುಗಮವಾಗಿ ಅಲ್ಲಿ ಏನು ಕಿತ್ತೂರು ಚೆನ್ನಮ್ಮ ಮಾಲಾರ್ಪಣೆ ಇರ್ಬೋದು ಅದೆಲ್ಲ ಮಾಡಿ ನಾವು ಕೊಟ್ಟಿದ್ದೀವಿ. ಈ ಸತಿನೂ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹೆಂಗೆ ಎಲ್ಲಿ ಎಷ್ಟು ಜನ ಯಾವ ರೀತಿ ಅನ್ನೋದ್ರ ಬಗ್ಗೆ ಈಗ ನಮಗೆ ಪೂರ್ತಿ ಕ್ಲಾರಿಟಿ ಬಂದಿದೆ. ಆ ನಿಷೇಧಾಜ್ಞೆ ಮೇಲೆ ಒಂದು ಸಣ್ಣ ಕರೆಕ್ಷನ್ ಹೇಳಿದ್ದಾರೆ, ಅದನ್ನು ನಾವು ಕರೆಕ್ಷನ್ ಮಾಡಿ ನಾವು ಅದರ ಪ್ರಕಾರ ಈಗ ಮುಂದುವರಿಸ್ತೀವಿ. ಅನುಮತಿ ಈಗ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಜಾಗ ಫೈನಲ್ ಆಗಿದೆ, ಎಷ್ಟು ಜನ ಬರ್ತಾರೆ ಅಂತ ಫೈನಲ್ ಆಗಿದೆ, ಎಲ್ಲಿ ಬರ್ತಾರೆ ಅಂತ ಫೈನಲ್ ಆಗಿದೆ. ಜಾಗದ ಬಗ್ಗೆ ಹಾಗೂ ಜನಸಂಖ್ಯೆ ಬಗ್ಗೆ ಈಗ ಸಿ ಪಿ ಅವರು ತಮಗೆ ಹೇಳ್ತಾರೆ. ಯೂಶಲಿ ಈಗ ಆ್ಯಕ್ಚುಲಿ ನಾನು ಪೊಲಿಟಿಕಲಿ ಏನು ಕಮೆಂಟ್ ಮಾಡಲಿಕ್ಕೆ ಆಗಲ್ಲ. ಹೈವೇ ಮೇಲೆ
ಕಾಲ್ನಡಿಗೆ ಮುಖಾಂತರ ಜನರು ಬಂದಾಗ ನಾವು ವ್ಯವಸ್ಥಿತವಾಗಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಈಗ ಟ್ರ್ಯಾಕ್ಟರ್ ಅಂತ ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಒಂದು ಚೂರು ಟೆನ್ಷನ್ ಆಯಿತು, ಬಟ್ ಈಗ ಎಲ್ಲ ಸಾಲ್ವ್ ಆಗಿದೆ.